ನಮಸ್ತೆ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ವಿದ್ಯಾ HR. ಈಗ ಮುಖ್ಯಾಂಶಗಳು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಜೈಲಿನ ಮೇಲೆ ಸಿಸಿಬಿ ದಾಳಿ ನಾನೇ ನಡೆಸಿದ್ದು ಎಂದು ಹೇಳಿದ್ದಾರೆ. ಅವರದೇ ಸರ್ಕಾರವಿದೆ, ತನಿಖೆ ಮಾಡಿಸಲಿ. ಮಾಜಿ ಸಚಿವ HD ರೇವಣ್ಣ ಹೇಳಿಕೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ನಗರಗಳ ಮೂಲಸೌಕರ್ಯ ಮತ್ತು ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆಗೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕಟ್ಟುನಿಟ್ಟಿನ ಸೂಚನೆ. ವೈರಿಗೂ ಇಂತಹ ಪರಿಸ್ಥಿತಿ ಬರಬಾರದು, ಮಾಡದ ತಪ್ಪಿಗೆ ಜೈಲು ಶಿಕ್ಷೆ ಅನುಭವಿಸಿದ್ದೇನೆ. ಮಾಜಿ ಶಾಸಕ KS ಲಿಂಗೇಶ್ ಹೇಳಿಕೆ. ಅಕ್ರಮವಾಗಿ ಹುಲಿ ಉಗುರು ಹಲ್ಲು ಮಾರಾಟಕ್ಕೆ ಯತ್ನ, 3 ಆರೋಪಿಗಳ ಬಂಧನ. ವಾರ್ತೆಗಳ ವಿವರ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಜೈಲಿನ ಮೇಲೆ ಸಿಸಿಬಿ ದಾಳಿ ನಾನೇ ನಡೆಸಿದ್ದು ಎಂದು ಹೇಳಿದ್ದಾರೆ. ಆದ್ದರಿಂದ ಅವರದೇ ಸರ್ಕಾರವಿದೆ, ತನಿಖೆ ಮಾಡಿಸಲಿ ಎಂದು ಮಾಜಿ ಸಚಿವ HD ರೇವಣ್ಣ ಹೇಳಿದರು. ರಾಜ್ಯದ ಗೃಹ ಸಚಿವರು ನಾನೇ ಮಾಡಿಸಿದ್ದು ಅಂತ ಹೇಳಿದರು ಅಲ್ವಾ. ಆದ್ದರಿಂದ ಅವ್ರದೇ ಸರ್ಕಾರ ಇದೆ, ಅವ್ರದೇ ಸರ್ಕಾರ. ಗೃಹ ಮಂತ್ರಿಗಳೇ ಹೇಳಿದ್ದೇನೆ, ನಾನೇ ರಿಯಾಕ್ಟ್ ಮಾಡೋದಿದೆ ಸರ್. ಅವ್ರದೇ ಸರ್ಕಾರ ಇದೆ, ಯಾವ ರೀತಿ ಬೇಕಾದ್ರೆ ತನಿಖೆ ಮಾಡಿ ರಿಪೋರ್ಟ್ ತೋರಿಸ್ಕೊಂಡು ನಾನೇನಂತ ಅದಕ್ಕೇನಂತಿದೆ. ಅವರೇ ಗೃಹ ಮಂತ್ರಿಗಳು ಹೇಳಿದ್ದಾರೆ, ನಾನೇ ಸ್ವತಃ ರೈಡ್ ಮಾಡಿಸಿದ್ವಿ ಅಂತ ಮಾಧ್ಯಮದ ಮುಖೇನ ನೋಡಿದೆ ನಾನು, ಪ್ರಿಂಟ್ ಮೀಡಿಯಾ ಮುಖೇನ ಇವೆಲ್ಲ. ಅದರಿಂದ ಅವ್ರು ಏನು ಹೇಳಿದ್ದಾರೆ, ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ಇಲಾಖೆ ಮುಖ್ಯಸ್ಥರಿದ್ದಾರೆ, ಮಾಡಿಕೊಳ್ಳಿ. ಯಾರು ರಾಜ್ಯದ ನಗರಗಳ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯ ಹಂತ 2ರ ರಾಜ್ಯ ಮಟ್ಟದ ಸಮಿತಿ ಸಭೆಯು ಸಚಿವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ರಾಜ್ಯದ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಕೈಗೊಳ್ಳುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸಮಗ್ರವಾಗಿ ಚರ್ಚಿಸಿ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಪ್ರತಿಯೊಂದು ಮಹಾನಗರ ಪಾಲಿಕೆಯ ವಿವರಗಳು ಮತ್ತು ಸಾರ್ವಜನಿಕ ಸೇವೆಗಳನ್ನು ಜನರಿಗೆ ಸುಲಭವಾಗಿ ತಲುಪಿಸಲು ವಿಶೇಷ ಮೊಬೈಲ್ ಆ್ಯಪ್ ಅಭಿವೃದ್ಧಿಪಡಿಸಲು ಸೂಚಿಸಲಾಗಿದೆ. ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಉತ್ಪತ್ತಿಯಾಗುವ ಕಸದ ಪ್ರಮಾಣವನ್ನು ಆಧರಿಸಿ ಅದಕ್ಕಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಿರುವ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನು ಕಡ್ಡಾಯವಾಗಿ ಸ್ಥಾಪಿಸಲು ನಿರ್ದೇಶನ ನೀಡಿದರು. ನಗರಗಳ ಬೆಳವಣಿಗೆಗೆ ಅನುಗುಣವಾಗಿ ಮೂಲಸೌಕರ್ಯಗಳನ್ನು ಬಲಪಡಿಸುವುದು, ನಾಗರಿಕರಿಗೆ ತ್ವರಿತ ಹಾಗೂ ಪರಿಣಾಮಕಾರಿ ಸೇವೆಗಳನ್ನು ಒದಗಿಸುವುದು ಮತ್ತು ತ್ಯಾಜ್ಯ ನಿರ್ವಹಣೆಯನ್ನು ಸುಸ್ಥಿರಗೊಳಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಪಾಲಿಕೆಗಳು ಕೈಗೊಳ್ಳುತ್ತಿರುವ ಕಾಮಗಾರಿಗಳ ಗುಣಮಟ್ಟ ಹಾಗೂ ಅನುಷ್ಠಾನದ ಮೇಲೆ ವಿಶೇಷ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಉನ್ನತ ಮಟ್ಟದ ಸಭೆಯಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಾದ BB ಕಾವೇರಿ, ಪೌರಾಡಳಿತದ ನಿರ್ದೇಶನಾಲಯದ ನಿರ್ದೇಶಕರಾದ PN ರವೀಂದ್ರ, ಜಂಟಿ ನಿರ್ದೇಶಕರಾದ ತುಷಾರಮಣಿ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಗರ್ ಹುಕುಂ ಜಾಮೀನು ಮಂಜೂರಾತಿಯಲ್ಲಿ ಅಕ್ರಮ ಎಸಗಿದ್ದಾರೆ ಎಂಬ ಆರೋಪದ ಮೇರೆಗೆ ಬಂಧನಕ್ಕೊಳಗಾಗಿದ್ದ ಬೇಲೂರು ಕ್ಷೇತ್ರದ JDS ಮಾಜಿ ಶಾಸಕ KS ಲಿಂಗೇಶ್ ಅವರು ಸುಮಾರು 52 ದಿನಗಳ ಜೈಲುವಾಸದ ಬಳಿಕ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಜಾಮೀನಿನ ಮೂಲಕ ಬಿಡುಗಡೆಯಾಗಿದ್ದಾರೆ. ನ್ಯಾಯಾಲಯವು ಜಾಮೀನು ಮಂಜೂರು ಮಾಡಿದ್ದು, ಅಗತ್ಯ ಕಾನೂನು ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ಲಿಂಗೇಶ್ ಅವರು ಕಾರಾಗೃಹದಿಂದ ಬಿಡುಗಡೆಯಾಗಿದ್ದಾರೆ. ಮಾಜಿ ಶಾಸಕರು ಜೈಲಿನಿಂದ ಹೊರಬರುತ್ತಿದ್ದಂತೆಯೇ ಹೊರಗಡೆ ನೆರೆದಿದ್ದ ನೂರಾರು JDS ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಹೂವಿನ ಹಾರ ಹಾಕಿ ಹೆಗಲ ಮೇಲೆ ಹೊತ್ತುಕೊಂಡು ಜಯಘೋಷಗಳೊಂದಿಗೆ ಅತ್ಯಂತ ಅದ್ದೂರಿಯಾಗಿ ಸ್ವಾಗತಿಸಿದರು. ಈ ವೇಳೆ ಮಾತನಾಡಿದ KS ಲಿಂಗೇಶ್, ನಮ್ಮ ವೈರಿಗೂ ಸಹ ಇಂತಹ ಪರಿಸ್ಥಿತಿ ಬರಬಾರದು. ನಾನು ಮಾಡಿರುವ ತಪ್ಪಿಗೆ 52 ದಿನಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದ್ದೇನೆ. 1988ರಲ್ಲಿ ಅರ್ಜಿ ಸಲ್ಲಿಸಿದ್ದ ಅರ್ಹ ಫಲಾನುಭವಿಗಳಿಗೆ ನಾವು ಭೂಮಿ ಮಂಜೂರು ಮಾಡಿದ್ದೇವೆ ಹೊರತು ಯಾವುದೇ ಅಕ್ರಮ ಎಸಗಿಲ್ಲ. ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ದೇವೆ. ತಮ್ಮ ಮೇಲಿರುವ ಎಲ್ಲ ಆರೋಪಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿ ಹೊರಬರುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಯಾಕಂತಂದ್ರೆ ಯಾರಿಗೂ ಇದು ಆಗಬಾರ್ದು, ನಮ್ಮ ವೈರಿಗೂ ಸಹ ನಾವು ನೆನ್ಕೊಳ್ಬಾರ್ದು ಇಂಥ ಪರಿಸ್ಥಿತಿನ. ಏನೋ ಯಾವುದೋ ಜನ್ಮದ ಒಂದು ಇದು ಪ್ರಾರಬ್ಧ ಅಂತ ಕಾಣುತ್ತೆ. ನಾನು ಇವತ್ತು ಹೋಗಿದ್ದೀನಿ, ನಾನು ಮಾಡ್ಲಾರ್ದು ತಪ್ಪು ಹೋಯ್ತು, ಅದು ಬೇಸರ. ಏನಾದ್ರು ತಪ್ಪು ಮಾಡಿದರೆ ಅನುಭವಿಸೋಕ್ಕಂಥದ್ದು ಸಹಜ. ಅದೇನಲಿ ಅದು ನಮ್ಮ ಕೋರ್ಟ್ ಇದೆ, ಕೋರ್ಟ್ ಮೂಲಕ ನಮಗೆ ವಿಶ್ವಾಸ ಇದೆ.
ಅದರಿಂದ ನಾವು ಮುಕ್ತಿಯಾಗಿ ನಾವು ಬರ್ತೀವಿ ಅನ್ನೋದು. ನಾವು ಕೊಟ್ಟಿರೋದು ಬಡವರಿ ಜಮೀನು ಆಗ್ತದೆ. 98ವರೆಗೆ ಯಾರು ಅರ್ಜಿ ಹಾಕಿದ್ರು ಇವರೆಲ್ಲ ತಿಳ್ಕೊಂಡಿರ್ತಾರೆ. ಅರ್ಜಿ ಹಾಕ್ತಾರೆ ಮಾತ್ರ ಅದನ್ನು ನಾವು ಮಾಡ್ತಕ್ಕಂಥದ್ದು ಅವಕಾಶ ಇರ್ತಕ್ಕಂಥದ್ದು. ಜೊತೆಗೆ ಅವರು ಸ್ವಂತ ಉತ್ತಿರಬೇಕು, ಎಂಕ್ರೋಚ್ ಮಾಡಿರಬೇಕು. ಇಂಥ ಜಮೀನು ನಾವು ಯಾವುದೂ ಸಹ ಲ್ಯಾಪ್ಸ್ ಮಾಡಿಲ್ಲ. ನಾನಾಗಲಿ ಅಥವಾ ರುದ್ರೇಶ್ ಗೌಡ್ರು ಆಗಲಿ, ನಾವು ಅವ್ರೂ ಸಹ ಹೇಳ್ತೀನಿ, ಪ್ರೊಸೀಜರ್ ಸ್ವಲ್ಪ ಸಣ್ಣ ಪುಟ್ಟ ಲ್ಯಾಪ್ಸ್ ಇರುತ್ತೆ. ಅಪ್ಪ ಅರ್ಜಿ ಹಾಕಿರ್ತಾನೆ, ಮಗಳಿಗೆ ಕೊಟ್ಟಿರ್ತೀವಿ. ಅಪ್ಪನ ಕಾಲದಾಗ 6 ಎಕರೆ ಜಮೀನು ಇರ್ತೈತೆ, ಡಿವೈಡ್ ಆದಾಗ 1 ಎಕರೆ ಬಂದಿರ್ತದೆ. ಅಂಥವೆಲ್ಲದೂ ಸಹ ನಾನು ಕೆಳಗಡೆ ಅಧಿಕಾರಿಗಳು ಏನು ಮಾಡಿದ್ದಾರೆ ಅದನ್ನು ಓವರ್ಲ್ಯಾಪ್ ಒಂದೂ ಸಹ ಮಾಡಿಲ್ಲ. ನಾವು ತಿಳಿದಂಗೆ ನಾವು ಯಾವುದೇ HR ಪಿ ಲ್ಯಾಂಡ್ ಆಗಲಿ, ORP ಲ್ಯಾಂಡ್ ಆಗಲಿ, ಅಥವಾ ಫಾರೆಸ್ಟ್ ಲ್ಯಾಂಡ್ ಆಗಲಿ ಕೊಟ್ಟಿಲ್ಲ. ಫಾರೆಸ್ಟ್ ಲ್ಯಾಂಡ್ ಆಗಿದೆ ಕೆಲವು ಕಡೆ ಏನಾಗಿದೆ ಅಂತಂದರೆ, ನಾವು ಕೊಡಬೇಕಾದ್ರೆ ರೆವಿನ್ಯೂನೇ, ನಾವು ಕೊಟ್ಟಾದ್ಮೇಲೆ ಫಾರೆಸ್ಟ್ ಅಂತ ಇತ್ತೀಚೆಗೆ ಅವರು ಅಪ್ಲಿಕೇಶನ್ ಮಾಡಿ ಅಂಥದ್ದೆಲ್ಲ ಇದೆ. ಅದಿರಲಿ, ಅದು ಕೋರ್ಟ್ ನೋಡ್ಕೊಳ್ಳುತ್ತೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಇದು ಮಾಡಲ್ಲ. ಅಕ್ರಮವಾಗಿ ಹುಲಿಯುಗುರು ಮತ್ತು ಹಲ್ಲುಗಳನ್ನು ಸಂಗ್ರಹಿಸಿಕೊಂಡು ಮಾರಾಟ ಮಾಡಲು ಯತ್ನಿಸಿದ 3 ಆರೋಪಿಗಳನ್ನು ಅರಣ್ಯಾಧಿಕಾರಿಗಳು ಬಂಧಿಸಿದ ಘಟನೆ ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಬಳಿ ನಡೆದಿದೆ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಬಳಿ ಅರಣ್ಯಾಧಿಕಾರಿಗಳಿಗೆ ದೊರೆತ ಖಚಿತ ಮಾಹಿತಿಯ ಮೇರೆಗೆ ವಿಶೇಷ ಹುಲಿ ಸಂರಕ್ಷಣಾ ದಳ, ಬಂಡೀಪುರ ನಾಗರಹೊಳೆ ಮತ್ತು JS ಬೆಟ್ಟ ಅರಣ್ಯ ಸಿಬ್ಬಂದಿಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಹುಲಿ ಉಗುರು ಮತ್ತು ಹಲ್ಲುಗಳನ್ನು ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಮಹದೇವ ಬಿನ್ ಜಡಿಯಾ, ರಮೇಶ್ ಬಿನ್ ಅಲ್ವಯ್ಯ, ಮಣಿ ಬಿನ್ ರಾಮು ಬಂಧಿಸಲಾಗಿದೆ. ಬಂಧಿತರ ಆರೋಪಿಗಳಿಂದ 4 ಹುಲಿಯ ಕೋರೆ ಹಲ್ಲುಗಳು, 2 ದವಡೆ ಹಲ್ಲುಗಳು, 1 ಹುಲಿಯ ಉಗುರು ಮತ್ತು ಆಟೋವನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಬಂಧಿತರನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿ ಮೊಕದ್ದಮೆಯನ್ನು ದಾಖಲಿಸಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹಾಸನ ಜಿಲ್ಲೆಯ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ 21.50 ಕೋಟಿ ಅನುದಾನ ಮಂಜೂರಾತಿಗೆ ಕೇಂದ್ರ ಸಚಿವರಿಗೆ ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ಮನವಿ ಮಾಡಿದ್ದಾರೆ. ಹಾಸನ ಜಿಲ್ಲೆಯ ಐತಿಹಾಸಿಕ, ಪಾರಂಪರಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿರುವ ಪ್ರಮುಖ ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಒಟ್ಟು 21.50 ಕೋಟಿ ಅನುದಾನ ಮಂಜೂರು ಮಾಡುವಂತೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವರಾದ ಶ್ರೀ ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಅಧಿಕೃತ ಮನವಿ ಸಲ್ಲಿಸಲಾಗಿದೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ AS ಪೊನ್ನಣ್ಣ ಅವರನ್ನು ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಿಸಿ ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ. ಆಗಸ್ಟ್ 12, 2026ರಂದು ಹೊರಡಿಸಿರುವ ಅಧಿಸೂಚನೆಯ ಪ್ರಕಾರ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ AS ಪೊನ್ನಣ್ಣ ಅವರು ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅವರಿಗೆ ಸಂಪುಟ ದರ್ಜೆ ಸಚಿವರ ಸ್ಥಾನಮಾನ ನೀಡಲಾಗಿದೆ. ಈ ಕುರಿತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ಇಲಾಖೆಯ ರಾಜ್ಯ ಶಿಷ್ಟಾಚಾರ ವಿಭಾಗದಿಂದ ಅಧಿಕೃತ ಸೂಚನೆ ಹೊರಡಿಸಲಾಗಿದೆ. ಈ ನೇಮಕಾತಿಯಿಂದ ಮುಖ್ಯಮಂತ್ರಿ ಕಚೇರಿಯಲ್ಲಿ AS ಪೊನ್ನಣ್ಣ ಅವರಿಗೆ ಮಹತ್ವದ ಜವಾಬ್ದಾರಿ ದೊರೆತಂತಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಬಿಜೆಪಿ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿರುವ ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಜಿಲ್ಲಾ ಬಿಜೆಪಿ ವತಿಯಿಂದ ಗುರುವಾರ ಹಾಸನ ನಗರದಲ್ಲಿ ಬೃಹತ್ ತಿರಂಗ ತ್ರಿವರ್ಣ ಯಾತ್ರೆ ಹಾಗೂ ಬೈಕ್ ಜಾಥಾ ಯಶಸ್ವಿಯಾಗಿ ನಡೆಯಿತು. ಇದೇ ವೇಳೆ ಬಿಜೆಪಿ ಹಾಸನ ಜಿಲ್ಲಾ ಉಸ್ತುವಾರಿ ದತ್ತಾತ್ರೇಯ ಉದ್ದೇಶಿಸಿ ಮಾತನಾಡಿ, 1977ರಲ್ಲಿ ಮತ್ತೆ ನಮ್ಮ ಸ್ವಾತಂತ್ರ್ಯಕ್ಕೆ ಕುತ್ತು ಬಂದಿತ್ತು. ತುರ್ತು ಪರಿಸ್ಥಿತಿಯನ್ನು ಘೋಷಿಸಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಕೆಲಸ ಆಯಿತು. ದೇಶದ ಜನರು, ಪ್ರಜೆಗಳು ಯಾವ ಪಾರ್ಟಿ ಆಗಿರಬಹುದು, ದೇಶಕ್ಕೆ ಕುತ್ತು ಬಂದಾಗ ದೇಶ ಮೊದಲು ಘೋಷಣೆ ಕೇಳಿ ಬಂದಿತು. ಈ ತಿರಂಗ ಯಾತ್ರೆ ಮೂಲಕ ಧ್ವಜವನ್ನು ಹಿಡಿದುಕೊಂಡು ಮನೆ ಮೇಲೆ ಕಟ್ಟಿ ಸಂಭ್ರಮಿಸುವ ಕೆಲಸ ಆಗಬೇಕಿದೆ ಎಂದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ ಎಂದು ಹೇಳಿದರು. 27ರಲ್ಲಿ ಮತ್ತೊಮ್ಮೆ ನಮ್ಮ ಸ್ವಾತಂತ್ರ್ಯಕ್ಕೆ ಕುತ್ತು ಬಂತು. ತುರ್ತು ಪರಿಸ್ಥಿತಿಯನ್ನು ಘೋಷಿಸಿ ಸ್ವಾತಂತ್ರ್ಯವನ್ನು ಕಸಿಯುವಂತ ಕೆಲಸ ಆಯಿತು. ಹಾಗಾಗಿ ಈ ದೇಶದ ಜನಗಳು, ಪ್ರಜೆಗಳು, ಅದು ಯಾವುದೇ ಪಾರ್ಟಿ ಇರ್ಬೋದು, ಅದು ಯಾವುದೇ ಸಮಾಜ ಸೇವಕರಿರ್ಬೋದು, ಎಲ್ಲರೂ ಕೂಡ ದೇಶಕ್ಕೆ ಕುತ್ತು ಬಂದಾಗ ದೇಶ ಮೊದಲು, ನಾನು ಮೊದಲು, ನನ್ನ ದೇಶ ಅನ್ನೋ ಮನೋಭಾವ ನಮ್ಮೆಲ್ಲ ದೇಶದ ಪ್ರಜೆಗಳಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತಿರಂಗ ಯಾತ್ರೆಯ ಮೂಲಕ ಈ ಧ್ವಜವನ್ನು ಹಿಡಿದುಕೊಂಡು ರಸ್ತೆಗಳಲ್ಲಿ ಓಡಾಡಿ ಮನೆ ಮೇಲೆ ಕಟ್ಟಿ ಸಂಭ್ರಮಿಸುವಂತ ಕೆಲಸ ಈ ಒಂದು ತಿರಂಗ ಯಾತ್ರೆಯಲ್ಲಿ ಆಗಬೇಕು ಅಂತ ಹೇಳಿ
ಇಡೀ ರಾಷ್ಟ್ರದ ಎಲ್ಲ ಜನತೆಗೆ ಕರೆಯನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ರಾಜ್ಕುಮಾರ್, ಗಿರೀಶ್ ನಂಬಿಹಳ್ಳಿ, ಚಂದ್ರಶೇಖರ್, ನವಿಲೆ ಅಣ್ಣಪ್ಪ, ತೂಬಿನಕೆರೆ ಗಿರೀಶ್, ನೇತ್ರಾವತಿ, ಮಂಜುನಾಥ್, ಚನ್ನಕೇಶವ, ಆರ್ ಮೋಹನ್ ಹಾಗೂ ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ಪ್ರದೀಪ್ ಸಾಗರ್, ಜಿಎನ್ ನಾಗರಾಜು, ಕರೇಗೌಡ, ಯೋಗರಾಜು, ಡಿಕೆ ರಮೇಶ್, ಜಿಟಿ ಪ್ರದೀಪ್ ಇತರರು ಉಪಸ್ಥಿತರಿದ್ದರು. ಇದೀಗ ಜಾಹೀರಾತು. ವರಮಹಾಲಕ್ಷ್ಮಿ ಹಬ್ಬದ ಶುಭ ಹಾರೈಕೆಗಳು. ನಿಮ್ಮ ನೆಚ್ಚಿನ ವಿಜಯ್ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಆರಂಭವಾಗಿದೆ ಹಬ್ಬದ ವಿಶೇಷ ಕೊಡುಗೆಗಳು, ವಿಶೇಷ ಆಫರ್ಗಳು. ಬೆಳ್ಳಿಯ ವಸ್ತುಗಳ ಮೇಲೆ ಮೇಕಿಂಗ್ ಚಾರ್ಜಸ್ ಇಲ್ಲ. ಬೆಳ್ಳಿ ಆಭರಣಗಳ ಮೇಲೆ 10% ಡಿಸ್ಕೌಂಟ್. ಆಫರ್ ದಿನಾಂಕ ಆಗಸ್ಟ್ 10 ರಿಂದ ಆಗಸ್ಟ್ 21, 2026. ನಿಮ್ಮ ಪೂಜೆ ಮತ್ತು ಆಚರಣೆಗೆ ಮೆರುಗು ನೀಡಲು ನಮ್ಮಲ್ಲಿ ಲಭ್ಯವಿದೆ ಅತ್ಯಾಕರ್ಷಕ ಬೆಳ್ಳಿ ಆಭರಣಗಳು, ಶ್ರೇಷ್ಠ ಬೆಳ್ಳಿಯ ಪೂಜಾ ಸಾಮಗ್ರಿಗಳು, ಸುಂದರವಾದ ಉಡುಗೊರೆ ವಸ್ತುಗಳು ಹಾಗೂ ನೂತನ ವಿನ್ಯಾಸದ ಸಿಲ್ವರ್ ವೇರ್. ನಿಮ್ಮ ಹಬ್ಬದ ಆಚರಣೆಯನ್ನ ಇನ್ನಷ್ಟು ಪ್ರಕಾಶಮಾನವಾಗಿಸಲು ಹಿಂದೆ ಭೇಟಿ ನೀಡಿ. ವಿಳಾಸ ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಗಿರಿ ಸರ್ಕಲ್, ಹಾಸನ. ಮೊಬೈಲ್ 9060133333. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ಭೀಮಾ ಆಗಸ್ಟ್ 10 ರಿಂದ 30ರವರೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು, ಹಬ್ಬದ ಸಂಭ್ರಮದಷ್ಟೇ ಪ್ರಕಾಶಮಾನವಾಗಿ ಹೊಳೆಯುವ ವಿಶೇಷ ಕೊಡುಗೆಗಳನ್ನು ಗ್ರಾಹಕರಿಗಾಗಿ ನೀಡುತ್ತಿದೆ. ಚಿನ್ನದ ಮೇಲೆ ಪ್ರತಿ ಗ್ರಾಮ್ಗೆ 1,000 ರೂಪಾಯಿವರೆಗೆ ರಿಯಾಯಿತಿ, ವಜ್ರಾಭರಣಗಳ ಮೇಲೆ ಪ್ರತಿ ಗ್ರಾಮ್ಗೆ 1,000 ರೂಪಾಯಿ ಫ್ಲಾಟ್ ರಿಯಾಯಿತಿ ಹಾಗೂ ಪ್ರತಿ 50 ಗ್ರಾಂ ಬೆಳ್ಳಿಯ ಖರೀದಿಗೆ 1,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಳೆಯ ಚಿನ್ನದ ವಿನಿಮಯದ ಮೇಲೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಮತ್ತೊಮ್ಮೆ ಅಮೋಘ ವಾರ್ತೆಗೆ ಸ್ವಾಗತ. ಗ್ರಾಮೀಣ ವಿಭಾಗದ ಕ್ರೀಡಾಪಟುಗಳಿಗೆ ಉತ್ತಮ ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ವಿಷ್ಣುವರ್ಧನ್ ಶಂಕರ್ನಾಗ್ ಸೇನಾ ಸಮಿತಿ ವತಿಯಿಂದ ತಾಲೂಕಿನ ಯಗಟಿ ಗ್ರಾಮದಲ್ಲಿ ಪಂಚಾಯತ್ ಚಾಂಪಿಯನ್ ಟ್ರೋಫಿ 2026 ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾವಳಿ ಅಕ್ಟೋಬರ್ 1 ರಿಂದ 4ರವರೆಗೆ ನಡೆಯಲಿದೆ ಎಂದು ಸಮಿತಿ ಉಪಾಧ್ಯಕ್ಷ ವಿಜಯ್ ಕುಮಾರ್ ತಿಳಿಸಿದರು. ಪಂಚಾಯತ್ ಚಾಂಪಿಯನ್ ಟ್ರೋಫಿಯನ್ನು 2026 ಕ್ರಿಕೆಟ್ ಟೂರ್ನಮೆಂಟನ್ನು ಯಗಟಿ ಎಂಬ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ವಿ. ಇದು ನಮ್ಮ ಅರ್ಕ್ಲೋಡು ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರುವಂಥ ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನು ಗುರುತಿಸಲು ಪಂಚಾಯತಿ ಮಟ್ಟದಲ್ಲಿರುವಂಥ ಹಳ್ಳಿಯ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಇಟ್ಕೊಂಡಿದ್ವಿ. ನಮ್ಮ ಟ್ರಸ್ಟ್ನ ಉದ್ದೇಶ ಮೊದಲನೇ ಬಾರಿಗೆ ಒಂದು ಕ್ರೀಡೆಯನ್ನು ಆಯೋಜಿಸ್ತಿದ್ದೀವಿ. ಈ ಕ್ರೀಡೆಯು ದಿನಾಂಕ 1/10/2026 4/10/2026 4 ದಿನಗಳ ಕಾಲ ನಡೆಯುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ಈ ಟೂರ್ನಮೆಂಟನ್ನು ಇಟ್ಕೊಂಡಿದ್ವಿ. ಈ ಟೂರ್ನಮೆಂಟ್ಗೆ ಎಲ್ಲ ರೀತಿಯ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಮುಂದೆ ಆ ಪ್ರತಿಭೆಗಳು ರಾಜ್ಯ ಮಟ್ಟದಲ್ಲಿ ಒಂದು ಹೆಸರುವಾಸಿಕೆಯನ್ನು ಮಾಡಲಿ ಎಂಬ ಒಂದು ಉದ್ದೇಶದಿಂದ ನಾವು ಈ ಟೂರ್ನಮೆಂಟನ್ನು ಇಟ್ಕೊಂಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಸದಸ್ಯರಾದ ವಿಷ್ಣು, ವಿಜಯ್, ಪುನೀತ್, ಸುನಿಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾವೇರಿ ನದಿಯಿಂದ ತಮಿಳುನಾಡಿಗೆ ನೀರು ಹರಿಸುವ ಆದೇಶವನ್ನು ವಿರೋಧಿಸಿ ಹೊಳೆನರಸೀಪುರ ವಕೀಲರ ಸಂಘದ ವತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು.
ಪಟ್ಟಣದ ಗಾಂಧಿ ಸರ್ಕಲ್, ಸುಭಾಷ್ ಸರ್ಕಲ್ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ಗಳಲ್ಲಿ ಪ್ರತಿಭಟನೆ ನಡೆಸಿದ ವಕೀಲರು ಕಾವೇರಿ ನೀರು ಬಿಡುವ ಆದೇಶವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ಬಳಿಕ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎಂ.ಎ. ಶಿವಕುಮಾರ್ ಮಾತನಾಡಿ, ಕಾವೇರಿ ಜಲ ವಿವಾದದ ಹಿನ್ನೆಲೆಯಲ್ಲಿ ರಾಜ್ಯದ ರೈತರ ಹಿತವನ್ನು ಕಡೆಗಣಿಸಿ ನೀರು ಬಿಡುವ ಒತ್ತಡ ಹೇರಲಾಗುತ್ತಿದೆ. ಇದಕ್ಕೆ ವಕೀಲರ ಸಂಘದಿಂದ ತೀವ್ರ ವಿರೋಧವಿದೆ. ಕಳೆದ 2 ತಿಂಗಳಿಂದ ಸಮರ್ಪಕ ಮಳೆಯಾಗಿಲ್ಲ. ಈಗಾಗಲೇ ರೈತರು ಬೆಳೆ ಬೆಳೆದಿದ್ದು ಬೆಳೆಗಳಿಗೆ ನೀರಿನ ಕೊರತೆ ಎದುರಾಗಿದೆ. ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರನ್ನು ಹೊರ ರಾಜ್ಯಕ್ಕೆ ಹರಿಸಿದರೆ ರಾಜ್ಯದ ರೈತರಿಗೆ ಮತ್ತಷ್ಟು ಅನ್ಯಾಯವಾಗಲಿದೆ. ನಮ್ಮ ನೀರನ್ನು ನಾವೇ ಬಿಟ್ಟುಕೊಟ್ಟಂತಾಗುತ್ತದೆ ಎಂದು ಹೇಳಿದರು. ಏನು ಕಾವೇರಿ ನೀರು ವಿವಾದ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರತಿಭಟನೆ ಹಾಕಿಕೊಂಡು ನಮ್ಮ ವಕೀಲ ಸಂಘದಿಂದ ಗಾಂಧಿ ಸರ್ಕಲ್ಲು, ಸುಭಾಷ್ ಸರ್ಕಲ್ಲು ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ಲಿಂದ ಈಗ ತಾಲೂಕು ಆಫೀಸ್ಗೆ ಒಂದು ಭಿನ್ನ ಒತ್ತಡವನ್ನು ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಏನು ನೀರನ್ನು ಬಿಡಲೇಬೇಕು ಅನ್ನೋ ಅವರ ಒತ್ತಡ ಇದೆ. ಅದಕ್ಕೆ ನಾವು ತೀವ್ರ ವಿರೋಧನ ವ್ಯಕ್ತಪಡಿಸ್ತಾ, ಜೊತೆಗೆ ಇಲ್ಲಿಯ ರೈತರಿಗೆ ಅನ್ಯಾಯ ಆಗುತ್ತೆ. ನಮ್ಮ ನೀರನ್ನು ಬಿಟ್ಟರೆ ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ, ನಮ್ಮ ರಾಜ್ಯಕ್ಕೆ ನಾವೇ ಮೋಸ ಮಾಡ್ಕೊಂಡಂಗಾಗುತ್ತೆ. ಹಾಗಾಗಿ ನಾವು ಏನು ಕಾವೇರಿ ವಿವಾದ ಇದೆ ಅದನ್ನು 2 ತಿಂಗಳಿಂದ ಮಳೆ ಇಲ್ಲ, ಅದ್ರ ಜೊತೆಗೆ ಏನು ರೈತರು ಬೆಳೆದಿದ್ದಾರೆ ಆ ಬೆಳೆಗೆ ನೀರಿಲ್ಲ, ನಮ್ಮ ರೈತರು ಬೆಳೆದಿರುವಂಥ ಬೆಳೆಗೆ ನೀರಿಲ್ಲ. ಹಾಗಾಗಿ ಏನು ನೀರು ಬಿಡಬೇಕು ಅನ್ನೋ ಆದೇಶ ಇದೆ, ಅದನ್ನು ಖಂಡಿಸಿ ನಾವು ವಿರೋಧ ವ್ಯಕ್ತಪಡಿಸಿ ತಾಲೂಕು ಆಫೀಸ್ಗೆ ಒಂದು ಪ್ರತಿಭಟನೆಯಲ್ಲಿ ವಕೀಲರಾದ ರಾಮಪ್ರಸನ್ನ, ಮಂಜುನಾಥ್, ಚನ್ನಕೇಶವ, ಸೌರವ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ವಕೀಲರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಸರ್ಕಾರದ ಕಾರ್ಮಿಕ ಇಲಾಖೆ ಹೊರಡಿಸಿರುವ ಕನಿಷ್ಠ ವೇತನದ ಅಧಿಸೂಚನೆಯಂತೆ ಗ್ರಾಮ ಪಂಚಾಯಿತಿ ನೌಕರರಿಗೆ ಪರಿಷ್ಕೃತ ವೈಜ್ಞಾನಿಕ ಕನಿಷ್ಠ ವೇತನವನ್ನು ತಕ್ಷಣ ಜಾರಿಗೊಳಿಸಬೇಕು ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದರು. ಮುಖ್ಯವಾಗಿ ಇವತ್ತಿನ ವಿಷಯ ಗ್ರಾಮ ಪಂಚಾಯತ್ ನೌಕರರಿಗೆ ಸರ್ಕಾರ ಹೊರಡಿಸಿರ್ತಕ್ಕಂಥ ಹೊಸ ಕನಿಷ್ಠ ವೇತನದ ಅಧಿಸೂಚನೆಯ ಆಧಾರದಲ್ಲಿ ಇದುವರೆಗೂ ಕೂಡ ಕನಿಷ್ಠ ವೇತನವನ್ನು ಜಾರಿ ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಮತ್ತು ಸಿಐಟಿಯು ಹಲವಾರು ವರ್ಷಗಳಿಂದ ಕಾರ್ಮಿಕರಿಗೆ ಕನಿಷ್ಠ ವೇತನ 36,000 ರೂಪಾಯಿ ಆಗಬೇಕು ಅನ್ನುವಂಥ ಹೋರಾಟವನ್ನು ಅತ್ಯಂತ ತೀವ್ರ ರೀತಿಯಲ್ಲಿ ನಡೆಸ್ತಾ ಇತ್ತು. ಅದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಈ ಹೋರಾಟ ಕೇವಲ ಬೀದಿ ಹೋರಾಟ ಅಷ್ಟೇ ಅಲ್ಲ, ಕಾನೂನಾತ್ಮಕವಾಗಿ ಕೂಡ ಹೋರಾಟಗಳನ್ನು ನಡೆಸಿದ್ವಿ ನಾವು. ಹಿಂದೆ 2022ರಲ್ಲಿ ಸಿಐಟಿನ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಒಂದು ಕನಿಷ್ಠ ವೇತನದ ಅಧಿಸೂಚನೆ ಹೊರಡಿಸ್ತು. ಅದರ ವಿರುದ್ಧ ನಾವು ಕೋರ್ಟ್ಗೆ ಹೋದ್ವಿ. ಕೋರ್ಟ್ಗೆ ಹೋದ್ಮೇಲೆ ಹೈಕೋರ್ಟು ರೆಫ್ಕೋಸ್ ಬ್ರೆಕ್ಟ್ ಪ್ರಕರಣದ ಆಧಾರದಲ್ಲೇ ಕನಿಷ್ಠ ವೇತನ ನಿಗದಿ ಮಾಡಬೇಕು ಅನ್ನೋವಂಥ ಒಂದು ಮರು ಆದೇಶ ಹೊರಡಿಸ್ಬೇಕು ಅಂತ ಹೇಳಿದ ಮೇಲೆ ಮತ್ತೆ ರಾಜ್ಯ ಸರ್ಕಾರ ಕಳೆದ ವರ್ಷ 2025ರ ಮಾರ್ಚ್ ತಿಂಗಳಲ್ಲಿ ಕರಡು ಅಧಿಸೂಚನೆ ಹೊರಡಿಸ್ತು. ಆ ಕರಡು ಅಧಿಸೂಚನೆ ನಾವು ಏನು 36,000 ರೂಪಾಯಿ ಕನಿಷ್ಠ ವೇತನ ಕೇಳ್ತಿದ್ವಿ, ಅದರ ಪೂರಕವಾಗಿರಲಿಲ್ಲ, ಕಡಿಮೆ ಇತ್ತು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಕೂಡ ಅದನ್ನ ಪರಿಷ್ಕರಣೆ ಮಾಡಬೇಕು ಅನ್ನೋವಂಥ ಕೆಲವು ಆಕ್ಷೇಪಣೆಗಳು ನಾವು ಸಲ್ಲಿಸಿದ್ವಿ. ಆ ಆಕ್ಷೇಪಣೆಗಳನ್ನ ಪರಿಗಣಿಸಿ ರಾಜ್ಯ ಸರ್ಕಾರ ಕೊನೆಗೆ ಮೇ 22ನೇ ತಾರೀಕು ಅಂತಿಮ ಅಧಿಸೂಚನೆ ಹೊರಡಿಸ್ತು. ಸೊ ಈ ಅಂತಿಮ ಅಧಿಸೂಚನೆ ಹೊರಡಿಸೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿಯವರ ಅನುಮೋದನೆ ಆಗಿದೆ, ಕಾರ್ಮಿಕ ಇಲಾಖೆ ಸಚಿವರ ಅನುಮೋದನೆ ಆಗಿದೆ, ಸಚಿವ ಸಂಪುಟದ ಅನುಮೋದನೆ ಆಗಿದೆ, ಆರ್ಥಿಕ ಇಲಾಖೆ ಅನುಮೋದನೆ ಆಗಿದೆ, RDPR ಕೂಡ ಅದಕ್ಕೆ ಅನುಮತಿ ಕೊಟ್ಟಿದೆ, ಕಾರ್ಮಿಕ ಇಲಾಖೆಯೂ ಕೂಡ ಅನುಮತಿ ಕೊಟ್ಟಿದೆ. ಎಲ್ಲ ಅನುಮೋದನೆಗಳನ್ನ ಪಡ್ಕೊಂಡು ಅಂತಿಮವಾಗಿ ಇರ್ತಕ್ಕಂಥ ಅಧಿಸೂಚನೆ ಹೊರಡಿಸಿದರು. ಸೊ ಅಧಿಸೂಚನೆ ಜಾರಿಯಾಗಿ 2 ತಿಂಗಳಾದರೂ ಕೂಡ ಇದುವರೆಗೂ ಕೂಡ ಗ್ರಾಮ ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನವನ್ನು ಸರ್ಕಾರ ಜಾರಿ ಮಾಡ್ತಾ ಇಲ್ಲ. ಅಂದರೆ ಬರೀ ಗ್ರಾಮ ಪಂಚಾಯತ್ ನೌಕರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಕೋಟ್ಯಾಂತರ ಕಾರ್ಮಿಕರಿಗೆ ಇದು ಅನುಕೂಲ ಆಗುತ್ತೆ, ಅದನ್ನು ಜಾರಿ ಮಾಡ್ತಾರೆ. ಕಾರಣ ಇಷ್ಟೇ, ಇವತ್ತು ಖಾಸಗಿ ಕಂಪನಿಗಳ, ಕಾರ್ಪೊರೇಟ್ ಕಂಪನಿಗಳು ಮತ್ತು ಬೇರೆ ಬೇರೆ ಕೈಗಾರಿಕೆಗಳ ಮಾಲೀಕರ ಒಕ್ಕೂಟಗಳು ಈಗ ಆ ಅಧಿಸೂಚನೆಯನ್ನು ಹಿಂಪಡಿಬೇಕು, ಅದು ಹೆಚ್ಚಿಗೆ ಆಗುತ್ತೆ, ಸಂಬಳ ಜಾಸ್ತಿ ಆಗುತ್ತೆ, ನಾವು ಅಷ್ಟು ಕೊಡೋಕ್ಕಾಗಲ್ಲ ಅನ್ನೋವಂಥ ಒತ್ತಡವನ್ನು ಆಗ್ತದೆ. ಈಗ ನಾವು ಕೇಳಿದ್ದು 36,000, ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಜಾರಿ ಮಾಡಿರ್ತಕ್ಕಂಥದ್ದು 25,000. ಸೊ 25,000 ಅನ್ನುವಂಥದ್ದು ಬಹಳ ಕಡಿಮೆ. ಆದರೂ ನಾವು
ಏನೋ ಒಂದಷ್ಟು ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಅದ್ರ ಮೇಲೆ ಆಕ್ಷೇಪಣೆಗಳನ್ನ ಸಲ್ಲಿಸಿದ್ದೀವಿ. ಆದರೆ 25,000 ರೂಪಾಯಿ ಕನಿಷ್ಠ ವೇತನವನ್ನು ಕೂಡ 25,000 ರೂಪಾಯಿಯನ್ನು ಸಾರಾಸಗಟಾಗಿ ಎಲ್ಲ ಕಾರ್ಮಿಕರಿಗೆ ಪೈಸಾ ಸಿಗೋದಿಲ್ಲ. ಅದರಲ್ಲೂ ಕೂಡ 21,000, 22,000, 23,000 ಹಿಂಗೆ ವೇರಿಯೇಷನ್ ಆಗುತ್ತೆ. ಮತ್ತು ಅದರಲ್ಲಿ ವಲಯಗಳು ಮಾಡಿದೆ. ಬೆಂಗಳೂರಲ್ಲಿ ಕೆಲಸ ಮಾಡೋವಂಥವ್ರಿಗೆ ಬೇರೆ ಇದೆ, ಹಾಸನ ನಗರದ ಮಾಡ್ತಕ್ಕಂಥವ್ರು ಬೇರೆ ಇದೆ, ತಾಲೂಕುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಗ್ರಾಮಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬೇರೆ ಬೇರೆ ರೀತಿಯ ವೇತನಗಳಿದೆ. ಸೊ ಅದರಲ್ಲಿ ಗ್ರಾಮ ಪಂಚಾಯಿತಿ ನೌಕರರಿಗೆ ಇಷ್ಟು ಕೊಡಬೇಕು ಅನ್ನೋವಂಥ ಕನಿಷ್ಠ ವೇತನದ ಆದೇಶವನ್ನು ಇವತ್ತು ಜಾರಿ ಮಾಡಿದೆ. ಕಾರಣ ಇಷ್ಟೇ, ಇವತ್ತು ಇಡೀ ರಾಜ್ಯದ ಎಲ್ಲ ಮಾಲೀಕರ ಸಂಘಗಳು ಒತ್ತಡ ಆಗ್ತಾ ಇದ್ದಾವೆ. ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದ್ದಾರೆ. ನಾವು CITU ಆಗಿ ಮತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದ 2 ದಿನಗಳಲ್ಲಿ ಕರ್ನಾಟಕದ ಎಲ್ಲ ಹೈಕೋರ್ಟ್ ಪೀಠಗಳಿಗೆ, ಬೆಂಗಳೂರು ಮುಖ್ಯ ಹೈಕೋರ್ಟ್ ಪೀಠ ಮತ್ತು ಉಳಿದಂಥ ಎಲ್ಲ ಹೈಕೋರ್ಟ್ ಪೀಠಗಳಿಗೂ ಸೇರಿದಂತೆ ಕೇವಿಯೇಟ್ ಸಲ್ಲಿಸಿದ್ದೇವೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಇದನ್ನು ಸರ್ಕಾರ ಒತ್ತಡಕ್ಕೆ ಮಾಡೋದು ಈ ಆದೇಶವನ್ನು ವಾಪಸ್ ಹಿಂಪಡಿಬಾರ್ದು ಅನ್ನೋ ಕಾರಣಕ್ಕೆ ಕೇವಿಯೇಟ್ ಸಲ್ಲಿಸಿದ್ದೇವೆ. ಹಾಗೆ ಸರ್ಕಾರ ಅದನ್ನ ಹಿಂಪಡೆಯೋಕ್ಕೆ ಸಾಧ್ಯ ಆಗಿಲ್ಲ, ಹಿಂಪಡೆದಿಲ್ಲ. ಆದರೆ ವಿಷಯ ಏನಂತಂದರೆ ಸರ್ಕಾರದ ಮೇಲೆ ಮಾಲೀಕರ ಒತ್ತಡ ಇದೆ. ಸರ್ಕಾರ ಏನಾದರೂ ತನ್ನ ಇಲಾಖೆಗಳಲ್ಲಿರ್ತಕ್ಕಂಥ ನೌಕರರಿಗೆ, ಕಾರ್ಮಿಕರಿಗೆ, ಎಲ್ಲ ಗುತ್ತಿಗೆ ಕಾರ್ಮಿಕರಿಗೂ ಇದು ಅನ್ವಯ ಆಗುತ್ತೆ. ಅವೇನಾದ್ರು ಜಾರಿ ಮಾಡಿದರೆ ಖಾಸಗಿ ಕಾರ್ಖಾನೆಗಳ ಮಾಲೀಕರು ಜಾರಿ ಮಾಡಲೇಬೇಕಂತ ಅನಿವಾರ್ಯತೆ ಬರುತ್ತೆ ಅನ್ನೋವಂಥ ಒಂದು ಏಕೈಕ ಕಾರಣಕ್ಕೆ ಈ ಆದೇಶವನ್ನು ಜಾರಿ ಮಾಡಲಾರ್ದಂಗೆ ಅತ್ಯಂತ ದೊಡ್ಡ ಲಾಬಿಯನ್ನು ಮಾಡಿ ತಡೆಯಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಮುಖಂಡರಾದ KT ಹೊನ್ನೇಗೌಡ, ನಂದೀಶ್, ಚಂದ್ರೇಗೌಡ, ಲಕ್ಷ್ಮೇಗೌಡ, ಅಶೋಕ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಜೈಲಿನ ಮೇಲೆ ಸಿಸಿಬಿ ದಾಳಿ ನಾನೇ ನಡೆಸಿದ್ದು ಎಂದು ಹೇಳಿದ್ದಾರೆ. ಅವರದೇ ಸರ್ಕಾರವಿದೆ, ತನಿಖೆ ಮಾಡಿಸಲಿ. ಮಾಜಿ ಸಚಿವ HD ರೇವಣ್ಣ ಹೇಳಿಕೆ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ನಗರಗಳ ಮೂಲಸೌಕರ್ಯ ಮತ್ತು ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆಗೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕಟ್ಟುನಿಟ್ಟಿನ ಸೂಚನೆ. ವೈರಿಗೂ ಇಂತಹ ಪರಿಸ್ಥಿತಿ ಬರಬಾರದು, ಮಾಡದ ತಪ್ಪಿಗೆ ಜೈಲು ಶಿಕ್ಷೆ ಅನುಭವಿಸಿದ್ದೇನೆ. ಮಾಜಿ ಶಾಸಕ KS ಲಿಂಗೇಶ್ ಹೇಳಿಕೆ. ಅಕ್ರಮವಾಗಿ ಹುಲಿ ಉಗುರು ಹಲ್ಲು ಮಾರಾಟಕ್ಕೆ ಯತ್ನ, 3 ಆರೋಪಿಗಳ ಬಂಧನ. ಮುಂದಿನ ವಾರ್ತಾ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.